ಚಿತ್ರದುರ್ಗದಲ್ಲಿ ರಾಜ್ಯ ಕಂಡ ಬಿಜೆಪಿಯ ದೊಡ್ಡ ನಾಯಕ ಮಾಜಿ ಸಿಎಂ ಯಡಿಯೂರಪ್ಪ ಅಭಿಮಾನೋತ್ಸವ ನಡೆಯುತ್ತಿದೆ. ದೊಡ್ಡ ದೊಡ್ಡ ನಾಯಕರೇ ಭಾಗಿಯಾಗಿದ್ದಾರೆ. ಈ ಮೂಲಕ ರಾಜ್ಯ ಬಿಜೆಪಿಗೆ ಬೂಸ್ಟ್ ಕೊಡಲು ತಯಾರಿ ನಡೆಸಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿಗೆ ಹೇಳಿಕೊಳ್ಳುವಂತ ನಾಯಕತ್ವ ಇಲ್ಲ. ಮೊನ್ನೆ ನಡೆದ ಬೈ ಎಲೆಕ್ಷನ್ ನಲ್ಲಿ 2 ಕ್ಷೇತ್ರದಲ್ಲಿ ಸೋತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಅಶೋಕ್ಗೆ ಮುಖಭಂಗವಾಗಿದೆ. ಹೀಗಾಗಿ ಈ ಎಲ್ಲದಕ್ಕೂ ಬೂಸ್ಟ್ ಕೊಡಲು ಯಡಿಯೂರಪ್ಪ ಕಾರ್ಯಕ್ರಮ ಮಾಡಿ ದೊಡ್ಡ ಮಟ್ಟಕ್ಕೆ ಬಿಜೆಪಿ ಅಬ್ಬರಿಸಲಿದೆ. ಇದಕ್ಕೀಗ ಬಿಜೆಪಿಯಿಂದ ಉಚ್ಚಾಟನೆ ಆಗಿರೋ ಯತ್ನಾಳ್ ಸಿಕ್ಕಿದೆ ಚಾನ್ಸ್ ಅಂತ ಎಂದಿನಂತೆ ಬಿಎಸ್ವೈ ಹಾಗೂ ವಿಜೇಂದ್ರ ಮೇಲೆ ಮುಗಿಬಿದ್ದಿದ್ದಾರೆ. ಈ ಖರ್ಗೆಗಳು ಬಿಎಸ್ವೈ ಪೋಕ್ಸೋ ಕೇಸ್ ಹೆಸರು ಹೇಳಿ ಹೆದರಿಸ್ತಾರೆ. ವಿಜೇಂದ್ರ ಹಾಗೂ ಯಡಿಯೂರಪ್ಪ ಇದಕ್ಕೆ ಉತ್ತರ ಕೊಡಲ್ಲ. ಇವರ ನಾಯಕತ್ವದಲ್ಲಿ ಬಿಜೆಪಿ ಕತೆ ಮುಗಿಯುತ್ತೆ ಅಂತ ಜಾಡಿಸಿದ್ರು. ಜೊತೆಗೆ ಮಾಧ್ಯಮಗಳಿಗೂ ಬೆಂಡೆತ್ತಿದ್ರು. ವಿಜೇಂದ್ರ ಬಹುತ್ ಅಚ್ಚ ಇದು ಎದಕ್ಕತ್ತಾರ, ಸುಮ್ಮನೆ ಪುಕ್ಷಾಟತ್ತಾರೇನ್ರಿ ಯಾರು? ಇದು ಅರ್ಥ ಮಾಡ್ಕೋಬೇಕು ನೀವು ಮಾಧ್ಯಮದವ್ರು. ನಾಳೆ ಎಲ್ಲರೂ ನೀವು ಹೊಡೆದೇ ಹೊಡಿತಿರ್ಬಿಡ್ರಿ. ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಡೈರೆಕ್ಟ್ ಲೈವ್ ಏನೇನು ವ್ಯವಸ್ಥೆ ಮಾಡೋದು ಮಾಡ್ಯಾರ ಅವರು, ಹೊಡಿತೀರಿ ನಾವು. ಅದ್ಭುತ ಜನ, ಖಂಡಲ್ಲಿ ಜನ ಹೊಸ ಪಕ್ಷ ಕಟ್ಟೋದು ಏನಾಯ್ತು? ಹೊಸ ಪಕ್ಷ ಕಟ್ಟೋದು ನೀವು ನಾಳೆ ನೋಡಕತ್ತಲ್ಲ ಸರ್. ಈಗ ಮತ್ತೊಂದು ಕಡೆ ಸರ್, ತಮ್ಮ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಳ್ತಾರೆ ಸರ್, DMK ಅದು ಅವ್ರಂತ DMK ಅಂತ ಎಷ್ಟು ಅಯೋಗ್ಯ, ಹಿಂದುತ್ವ ಬಗ್ಗೆ, ಹಿಂದೂಗಳ ಬಗ್ಗೆ ಏಡ್ಸ್ ಇದ್ದಂಗೆ, ಅದೊಂದು ಕುಷ್ಠರೋಗ ಇದ್ದಂಗೆ ಅಂಥದ್ದನ್ನು ಧರ್ಮ, ನಮ್ಮ ಸನಾತನ ಧರ್ಮ ಮುಗಿಸ್ತಾರೆ. ಇದು ಕರ್ನಾಟಕ ಯಾಕೆ ಮುಗಿಸಲಾಗ್ಯಾರ ಮೋದಿ? ಈ ಭ್ರಷ್ಟ ಕುಟುಂಬವನ್ನು ಮುಕ್ತ ಮಾಡಿದ್ರೆ BJP 350 ಬರ್ತಾವೆ. ಆದ್ರೆ ಮಾಡಲಾಗ ಎಂದು ಪುಣ್ಯಾತ್ಮ ಯಡಿಯೂರಪ್ಪ 120 ಅಂದನ್ರಿ. ಆಪರೇಷನ್ ಕಮಲ ಮಾಡೋದು, 30-40 ಕೋಟಿ ಕೊಡೋದು, ಬೈ ಎಲೆಕ್ಷನ್ ಮಾಡೋದು. ಈ ಮನೆ ಐತಲ್ಲ ಬಾಗಲಕೋಟೆ ದಾವಣಗೆರೆ, ಅದೇನು ಜನರ ತೀರ್ಪು ಅಲ್ಲ. ಅದು ಎಷ್ಟು ಖರ್ಚು ಮಾಡಿರ್ಬೋದು ಬಾಗಲಕೋಟೆಗೆ ಹೇಳ್ರಿ ನೋಡೋಣ. ಜಾತಿ ಆಧಾರ ಮ್ಯಾಗ ರೊಕ್ಕ ಕೊಟ್ಟರು. ಲಿಂಗಾಯತರಿಗೆ ಬ್ರಾಹ್ಮಣರಿಗೆ 10 ಸಾವಿರ, ಅದು ಹಿಂದುಳಿದ ವರ್ಗದವ್ರು 5,000. ಸಾಬ್ರಂತ್ರ ಅವ್ರಿಗೆ ಹಾಕ್ತಾರೆ. ಅವ್ರು ಬಿಟ್ಟು ಯಾರು ಜಗತ್ತಿಗೆ ಎಲ್ಲಿ ಹಾಕೋರು? 50% ಆಗುತ್ತಾನೆ ಅವ್ರು ಹಾಕ್ತಾರೆ. 50% ಆದ್ಮ್ಯಾಗ ಯಾವ ಸಿದ್ದರಾಮಯ್ಯಗೂ ಹಾಕೋದಿಲ್ಲ, DK ಶಿವಕುಮಾರ್ಗೂ ಹಾಕೋದಿಲ್ಲ, ಅವರೇ MLA ಆಗ್ತಾರೆ, ಅವ್ರೇ MP ಆಗ್ತಾರೆ ಸಾಬ್ರು. ಅವ್ರು ಇಸ್ಲಾಂ ರಾಷ್ಟ್ರ ಮಾಡೋದಕ್ಕೂ ಬಿಟ್ಟರೆ ಇಲ್ಲಿ 1,000 ರೂಪಾಯಿ ಕೊಟ್ಟರು ಪಾಪ ಅಲ್ಪಸಂಖ್ಯಾಕ. ಲಿಂಗಾಯತ್ರಿಗೆ 10,000 ಕೊಟ್ಟಾರಿ. ಒಂದು ಬೂತಿಗೆ 25 ಲಕ್ಷ ರೂಪಾಯಿ ಹಂಚಾರ. 300 ಬೂತ್ ಎಷ್ಟಾಯ್ತು ಲೆಕ್ಕ ಹಾಕ್ರಿ, 75 ಕೋಟಿ ಇಲ್ಲೇ ಆಯಿತು. ಬೈ ಎಲೆಕ್ಷನ್ನಲ್ಲಿ ರಾಜ್ಯಾಧ್ಯಕ್ಷರ ವೈಫಲ್ಯ ಪೂರ್ಣ ಆಗಿತ್ತು ಅಂತೀರಿ? ಎಲ್ಲ ಇಲೆಕ್ಷನ್ ಕೊಡ್ರಿ. 25 ಲೋಕಸಭಾದ 17ಕ್ಕೆ ಬರ್ಲಕ್ಕೆ ಕಾರಣ ಏನು? ಕೊಪ್ಪಳದಲ್ಲಿ ವ್ಯವಹಾರ ಮಾಡ್ಕೊಂಡ, ಚಾಮರಾಜನಗರದಲ್ಲಿ ವ್ಯವಹಾರ ಮಾಡ್ಕೊಂಡ, ಕಲಬುರಗಿಯಲ್ಲಿ ವ್ಯವಹಾರ ಮಾಡ್ಕೊಂಡ, ರಾಯಚೂರದಲ್ಲಿ ವ್ಯವಹಾರ ಮಾಡ್ಕೊಂಡ, ಬೀದರ್ದಲ್ಲಿ ವ್ಯವಹಾರ ಮಾಡ್ಕೊಂಡ. ಖರ್ಗೆನ ವಿರುದ್ಧ ಮಾತಾಡೋ ದಮ್ಮಿಲ್ಲ ಇವರು ಅಪ್ಪ ಮಗ. ಅವ್ರ ಅಪ್ಪ ಮಗನ ವಿರುದ್ಧ ಈ ಅಪ್ಪ ಮಕ್ಕಳು ಮಾತಾಡೋದಿಲ್ಲ. ಅವ ಹೆಂಗತ್ತಾರ ಪ್ರಿಯಾಂಕಾ ಖರ್ಗೆ ಗುರ್ತತನವ್ರಿ, ವಿಜಯೇಂದ್ರ ಭಾಳ ಹಾರಾಡೋದು, ನಿಮ್ಮ ಅಪ್ಪನ ಪೋಕ್ಸೋ ತೆಗಿತೀನಿ ನಾನು ಗಪ್ ಇಲ್ಲ. ಸನ್ಮಾನ್ಯಕ್ಕೆ ಪ್ರಿಯಾಂಕಾ ಖರ್ಗೆಗರು ಅದನ್ನು ಖಂಡಿಸುತ್ತೇನೆ, ಉಗ್ರವಾಗಿ ಖಂಡಿಸುತ್ತೇನೆ. ಸರ್ ತಾವು ಮೊನ್ನೆ 2 ಇಲೆಕ್ಷನ್ ಸೋತ ಮ್ಯಾಗ ಸಿಹಿ ಹಂಚಿದ್ರು ಪಾರ್ಟಿ ಆಫೀಸ್. ಇವ್ರು ಪೇಡಿ ಹಂಚೋರು, ಇವು ಎಲ್ಲ ಗೊಡ್ಡೆ ಅದಾವ. ಇಲ್ಲಿ ಹುಟ್ಟೋದು ಎಲ್ಲಿದೆ? ಮಕ್ಕಳು ಹುಟ್ಟದ ಆಸಾಮ್ ಅಂದ್ಕೊಂಡೆ ಪೇಡೆ ತಿನ್ನೋದು, ಪಶ್ಚಿಮ ಬಂಗಾಳ ಪೇಡೆ ತಿನ್ನೋದು, ಯಾವುದು ಪಾಂಡಿಚೇರಿ ಪೇಡೆ ತಿನ್ನೋದು, ಪುದುಚೇರಿ. ನೀವೇನು ತಿನ್ನಕತ್ತೀರಿ? ತಾವು ಬಿಜೆಪಿಗೆ ಬರೋದು ವಾಪಸ್ ಇವ್ರ ನಾ ಹೇಳಿಲ್ಲ, ಈ ಅಪ್ಪ ಮಕ್ಕಳು ಇರುತ್ತಾನ ಯಾರು ನೀವು ಕೆಲಸ ಸರಿ. ಈಗ ಇಂಥ ಅಯೋಗ್ಯಗಳನ್ನು ತೊಗೊಂಡು ನಾಳೆ ನಾವು ಪಕ್ಷ ಸೇರಿದ್ರು ಮತ್ತು ವಿಜೇಂದ್ರ ಮುಖ್ಯಮಂತ್ರಿ ಮಾಡ್ತಾರೆ. ಇವ್ರು ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತು ನಾಳೆ 1,000 ಸಾಮುಗಳನ್ನು ಬರೋರು. ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಸರ್. ಬರಲಿಲ್ಲ ಅಮಿತ್ ಶಾ ಅವರು, ಯಾರು ಬರಲಿ, ಬಂದ ಕೂಡಲೇ ಜನ ತಿರುಗಿ ಬಿಡ್ತಾರೆ ತಗೊಂಡ್ರು ಕೂಡಿಸಿರ್ತಾರೆ. ಆದರೆ ಚಿಕ್ಕಪೇಟೆ ಸ್ವಾಮಿಗಳತ್ತು ಒಂದು ಸ್ಪೆಷಲ್ ಒಂದು ಕ್ಯಾಟಗರಿ ಐತಿ. ಅವತ್ತೇ ಅವರು ಚಿಕ್ಕಪೇಟೆ ಅಂತ ಒಂದು ದೊಡ್ಡ ಮಾರ್ಕೆಟ್ ಐತಿ, ಅಲ್ಲಿ ಕ್ಯಾಮಿ ತಂದು ಹಾಕಿ ಅವ್ರು ಕುಂಡ್ರಿಸ್ಬಿಟ್ಟಿರ್ತಾರೆ. ಯಡಿಯೂರಪ್ಪವ್ರಿಗೆ ಕೈ ಹಚ್ಚಿದ್ರು ಹುಷಾರ್, ವಿಜಯೇಂದ್ರ ಕೈ ಹಚ್ಚಿದ್ರು ಹುಷಾರ್. ಇಡೀ ನಾವೆಲ್ಲ ಮಠಾಧೀಶರು ನಿಮ್ಮ BJP ಸರ್ವನಾಶ ಮಾಡ್ತೀವಿ ಅಂತ ಹೇಳ್ತಾರೆ. ಸ್ವಾಮಿಗಳ ಕೆಲಸ ಇದು ಸರ್ವನಾಶ. ಸರ್ ಹೈಕಮಾಂಡ್ ಬಗ್ಗೆ ಸರ್ ಅಷ್ಟು ವೀಕ್ ಇದೆನಾ ಸರ್? ಹೈಕಮಾಂಡ್ BJP ಹೈಕಮಾಂಡ್ ವೀಕ್ ಇದೆನಾ ಅಂತೀರಾ ಸರ್? ಮತ್ತು ಇದು ನೋಡಿದ್ರೆ ಹೈಕಮಾಂಡಕ್ಕೆ ನನಗೆ ಅನ್ನಿಸ್ತದೆ ಕರ್ನಾಟಕದಲ್ಲಿ ಜನರ ಭಾವನೆನೇ ಗುರ್ತು. ಇವರು ಇಂಟೆಲಿಜೆನ್ಸರಿಗೆ ಏನು ಮಾಡ್ಲಿಕ್ಕೆ ಗೊತ್ತಾ? ಏನೂ ಉಳಿದಿಲ್ಲ ರೀ. ಈ BJP ಒಳಗೆ ವಿಜೇಂದ್ರನ ತೆಗೆದು ಹಿಂದುತ್ವ ಅಭಿವೃದ್ಧಿ ವಿಚಾರಧಾರೆಯರು ಯಾರೇ ರಾಜ್ಯಾಧ್ಯಕ್ಷರಾಗಿ ನೇತೃತ್ವ ಕೊಟ್ಟರೆ BJP ಅವರು. ಇದೇ ಯಡಿಯೂರಪ್ಪ, ಇದೇ ವಿಜೇಂದ್ರ, ಇನ್ನು ಮತ್ತೆ ಮನೆಯಾಗ 3 ಮಕ್ಕಳು ತಯಾರಾಗ್ಯಾರ. ಈಗ
ನಾಳೆ ನವಂಬರ್ಗೆ ಒಂದು ರಿನ್ಯೂವಲ್ ಆಯ್ತಂದ್ರೆ ಒಬ್ಬ ರಾಘವೇಂದ್ರ ಮಗ ಕರ್ನಾಟಕ BJP ಯುವ ಮೋರ್ಚಾ ಅಧ್ಯಕ್ಷ. ಈ ಮಹಿಳೆಯದ ಪರಪ ಪ್ರಯತ್ನ ಮಾಡ್ಯಾರ. ಅದು ಇಲ್ಲಿ ಸಿಗಲಾರ್ದ ಕಾಲ ವೀರ ಶಿವ ಮಹಾಸಭಾದ್ದು ಮಹಿಳಾ ಘಟಕದ ಅಧ್ಯಕ್ಷ ಯಾರು ಉಮಾ ಅರುಣಾದೇವಿ. ಈ ರೀತಿ ಇವ್ರು ಏನು ಮಾಡ್ಲಕತ್ತಾರಲ್ಲ, ಒಂದು ಕುಟುಂಬಕ್ಕೆ ಏನು ರೀ ಇವ್ರು ಏನು ಮಾಡ್ಯಾರ, ಏನು ಕಾಂಟ್ರಿಬ್ಯೂಷನ್ ಐತ್ರಿ? ನೀವು ಹೋಗಿದ್ದೆ ಭ್ರಷ್ಟಾಚಾರ ಆರೋಪನಾಗ. ಅವರು ವಿಶ್ವನಾಥ್ ಹೇಳ್ಯಾರಲ್ಲ, ಅಂತ ಗಂಭೀರ ಅದನ್ನು ಮಾಡಿದ್ರು ಇದನ್ನು ಮಾಡಿದ್ರು. ಹೌದಪ್ಪ, ನಿಮ್ಮ ತಂದೆಯವರು ಇದ್ದದ್ದು 4 ಸಲ ಮುಖ್ಯಮಂತ್ರಿ ಮಾಡ್ಯಾರ BJP. ಈ ರಾಜ್ಯ ಜನ 4 ಸಲ ಮುಖ್ಯಮಂತ್ರಿ ಮಾಡ್ಯಾರ, ವಿರೋಧ ಪಕ್ಷ ನಾಯಕ ಆಗಿದೆ, ಸಾಕಷ್ಟು ಮನಸ್ಸಿಗೆ ತುಂಬಾಟ ರಾಜ್ಯಾಧ್ಯಕ್ಷರಾಗಿದೆ, ಸಾವಿರಾರು ಕೋಟಿ ಅಲ್ಲ 10,000 ಕೋಟಿ ಗಟ್ಟಲೆ ಹಣ ಕಳ್ಸ್ಕೊಂಡ್ರಿ. ನಿಮ್ಮ ಮನ್ಯಾಗ ಒಂದು ಕಾರ್ ಇರಲಿಲ್ಲ, ನಾನು ನೋಡೀನಿ. ಆ ಅಂಬಾಸಿಡರ್ ಕಾರು ಅದು BJPದಿತ್ತು. ಈಗೇನು ಪ್ರದರ್ಶನಕ್ಕೆ ಇಟ್ಟಾರಲ್ಲ, ನಾಳೆ ವಸ್ತು ಪ್ರದರ್ಶನ ಯಡಿಯೂರಪ್ಪನ ಹೋರಾಟ ಹತ್ರ, ಅದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಕಾರ್. ಅದು ನನ್ನ ಕಾರ್ ಹತ್ರ ಕಸ್ಕೊಂಡು ಹೋದರು. ಇದೇ ಬಸವರಾಜ ಪಳ್ಳಿಸ್ವಾಮಿ ರಾಜ್ಯಾಧ್ಯಕ್ಷ ಇದ್ದಾಗ ನಾನು ಲಕ್ಕಿ ಕಾರ್ ಐತೆ ಕಸ್ಕೊಂಡು ಹೋಗಿ ತಮ್ಮ ಹೆಸರು ಹಾಕೊಂಡ್ರು. ಮನೆ ರಿಪೇರಿ ಮಾಡಿ ಬಣ್ಣಗೆಣ್ಣೆ ಹಚ್ಚಾರ, ಗುರುಮಂಚೋದು ಹಚ್ಚಿ ತಯಾರು ಮಾಡ್ತಾರೆ. ರಿನ್ಯೂವಲ್ ಕೇಳ್ತಾರಂತ. ಹಾಂ, ರಿನ್ಯೂವಲ್ ಆಗೋದಿಲ್ಲ ತವ್ರಿಗೆ ಖಚಿತಾಗಿ. ಯಾವ ಎಲೆಕ್ಷನ್ ಗೆದ್ದಾರ? ಹಾಂ, ಯಾವ ಎಲೆಕ್ಷನ್ ಗೆದ್ದಾರ ಹೇಳಿ? ಒಂದರ ಎಲೆಕ್ಷನ್ ಗೆದ್ದಾರ ಇಲ್ಲ. 25 ಲೋಕಸಭಾ ಕ್ಷೇತ್ರ 17 ಕೊಟ್ಟು. ಇದೇ ಕೊಪ್ಪಳದಾಗ ಏನು ಡೀಲಿಂಗ್ ಮಾಡಿಕೊಂಡ್ರು? ಕೊಪ್ಪಳ ಗೆಲ್ಲುವಂಥ ಲೋಕಸಭೆ ಯಾಕೆ ಹೋಯ್ತು? ಇವರು ವ್ಯವಹಾರ BJPನ ಎಷ್ಟು ಮಣ್ಣು ಮಾಡೋದು. ಇವತ್ತು ಈ ವಿಜೇಂದ್ರನೇ ಸ್ವತಃ ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆರಿಸ್ಕೊಂಡಂತ DK ಶಿವಕುಮಾರ್ ಹೇಳ್ಯಾರ. ಉತ್ತರ ಕೊಟ್ಟೇನೆ ವಿಜೇಂದ್ರ. ನನಗೂ ಹೇಳಕ್ಕೆ ಬಂದು DK ಶಿವಕುಮಾರ್, ನಿನ್ನಂತ 4 ಪಾರ್ಟಿಗೆ ಸೇರೋದಲ್ವ, ಅಯೋಗ್ಯ ಮನೆ ಬಾ, ನೀನು ತಾಕತ್ತಿದ್ರೆ ಕರೆದ್ರ ಸರ್ ಪಾರ್ಟಿ ಕರೆದ್ರ ನಿಮ್ಮನ್ನ ಯಾರೇ DK ಶಿವಕುಮಾರ್ ಪಾರ್ಟಿ ಕರೀಲಿಲ್ಲ. ವಿಧಾನಸಭೆ ಒಳಗೆ ಏನಂದ ನನಗೆ ಚಾಲೆಂಜ್ ಮಾಡ್ದ DK ಶಿವಕುಮಾರ್. ನನ್ನ ಪಕ್ಷ ಆಗಿದ್ದು 1 ಮಿನಿಟ್ನಾಗ ಹೊರಗೆ ಆಗ್ತದೆ. ಅಯೋಗ್ಯ ನನ್ನ ಮಗನ ನಿನ್ನ ಅಂತ ಅಯೋಗ್ಯನ ಪಕ್ಷಕ್ಕೆ ನಾ ಸೇರುವಂಥ ಅಯೋಗ್ಯ ಅಲ್ಲ ಅಂತ ಹೇಳಿ. ಸರ್, ಈಗ ಹೈಕಮಾಂಡ್ ಹಿಂಗೆ que ver.